ಮಾರ್ನಿಂಗ್ 5:30 ನಾನು ಸ್ನಾನ ಮಾಡಿಕೊಂಡು ಒಂದು ಚಿಕ್ಕದಾಗಿ ರಂಗೋಲಿ ಬಿಡೋಣ ಅಂತ ಬಿಟ್ಟಿದೆ. ಒಂದು ಚಿಕ್ಕದಾಗಿ ರಂಗೋಲಿ ಬಿಟ್ಟೆ ದೇವ್ರ ಪೂಜೆಗೆ ರೆಡಿ ಮಾಡಿಕೊಂಡು, ಶಿವರಾತ್ರಿಯಲ್ಲಿ ನಾವೇನು ತುಂಬ ಗ್ರ್ಯಾಂಡಾಗಿ ಪೂಜೆ ಮಾಡಲ್ಲ, ಸಿಂಪಲ್ಲಾಗಿ ಪೂಜೆ ಮಾಡಿದೆ. ದೇವ್ರ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿಯಾಗಿ ಎಲ್ಲರೂ ಹೊರಟ್ವಿ. ಪಾಣಿ ಮತ್ತು ನನ್ನ ಹಸ್ಬೆಂಡು ಕೆಳಗಡೆ ವೆಯ್ಟ್ ಮಾಡ್ತಾಯಿದ್ರು. ನಾನು ಡೋರೆಲ್ಲ ಕ್ಲೋಸ್ ಮಾಡ್ಕೊಂಡು ಹೋದೆ. ಅಲ್ಲೇ ದೇವ್ರಿಗೆ ಬಿಲ್ಪತ್ರೆ ಮತ್ತು ಹೂವು ತೊಗೊಂಡು ಹೋದ್ವಿ. ಇದು ಇರೋದು ನಾಗರಬಾವಿಯಲ್ಲೇ ಮಲೆ ಮಹದೇಶ್ವರ ದೇವಸ್ಥಾನ ನಾಗರಬಾವಿಯಲ್ಲಿ. ತುಂಬ ರಶ್ ಇತ್ತು. ಸೊ ಹಾಗಾಗಿ ನಾನು ಪಣಿ ಮತ್ತು ಇಬ್ಬರು ಕೂತ್ಕೊಂಡು ಮಾತಾಡ್ತಾ ಇದ್ವಿ. ನಮ್ಮ ಹಸ್ಬೆಂಡ್ ಲೈನಲ್ಲಿ ನಿಂತಿದ್ರು. ಆಮೇಲೆ ನಾನು ಮತ್ತು ಪಣಿ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಪ್ರಸಾದ ತಿಂದ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ದು. ಮನೆಗೆ ಹೋಗೋಣ ಅಂತ ಹೊರಟ್ವಿ. ಹಾಗೆ ಅಲ್ಲೊಂದು ನಮ್ಮ ಏರಿಯಾ ಕಡೆನೇ ದೀಪಾ ಕಾಂಪ್ಲೆಕ್ಸ್ ಹತ್ರನೇ ಒಂದು ಫಂಕ್ಷನ್ ನಡೀತಿದೆ, ನೋಡ್ಕೊಂಬರೋಣ ಅಂತ ಹೊರಟ್ವಿ. ನೈಟ್ ತುಂಬಾ ಗ್ರ್ಯಾಂಡಾಗಿ ಫಂಕ್ಷನ್ ಮಾಡೋಕ್ಕೆ ಅಲ್ಲಿ ಅವಾಗ ತಾನೇ ಮಾರ್ನಿಂಗ್ ಅರೇಂಜ್ಮೆಂಟ್ ಮಾಡ್ತಿದ್ರು. ನೋಡಿಕೊಂಡು ಅಲ್ಲೊಂದು ಕೊಳ ಇದೆ. ಆ ಕೊಳದ ಹತ್ರ ಫುಲ್ ಕೊಳದ ರೌಂಡಲ್ಲಿ ಸೈಡಲ್ಲಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಶಿವಂದು ಸ್ಟ್ಯಾಚು ಎಲ್ಲ ಇಟ್ಟು ಶಿವನ ಲಿಂಗಗಳನ್ನ ಕ್ರಿಯೇಟ್ ಮಾಡಿ ಒಂದು ಬ್ಯೂಟಿಫುಲ್ಲಾಗಿ ಅರೇಂಜ್ಮೆಂಟ್ಸ್ನ ಮಾಡಿದ್ದಾರೆ. ಲಿಂಗಗಳು ಫುಲ್ ಒಳಗಡೆ ಗುಹೆ ಥರ ಅಲ್ಲಿ ಒಂದು ಲಿಂಗಗಳನ್ನ ಇಟ್ಟು ಮಾಡಿದ್ದಾರೆ. ಇಲ್ಲಿ ದೊಡ್ಡ ಸ್ಟ್ಯಾಚು ಇಟ್ಟಿದ್ದಾರೆ, ಗಣೇಶ ಆ್ಯಂಡ್ ಲಿಂಗ. ಅಲ್ಲೊಂದು ಅಲ್ಲಿ ಪೂಜೆ ಮಾಡಿದ್ದಾರೆ, ಮೇನ್ ಪೂಜೆ ಮಾಡಿದ್ದಾರೆ. ಇದು ಒಂದು ಫುಲ್ ಗ್ರೌಂಡ್. ಇದು ಅಲ್ಲಿ ಸ್ಟೇಜೆಲ್ಲ ಇದೆ. ನೈಟು ಸ್ಟೇಜು, ಆರ್ಕೆಸ್ಟ್ರಾ, ಆಮೇಲೆ ಗೇಮ್ಸ್ ಆ್ಯಂಡ್ ಶಾಪಿಂಗ್ ಕೂಡ ಇದೆ. ತುಂಬಾ ಚೆನ್ನಾಗಿ ಮಾಡಿದರು. ಮಾರ್ನಿಂಗ್ ನಾವಿಲ್ಲೇ ಫೋಟೋ ತೊಗೊಂಡು ನನ್ನ ಹಸ್ಬೆಂಡ್ ಮತ್ತು ಪಾಪು ಮುಂದೆ ಹೋಗ್ತಾಯಿದ್ರು. ನಾನು ನಿಧಾನಕ್ಕೆ ಫೋಟೋಸ್ ಮತ್ತು ತೊಗೊಂಡು ನಿಧಾನಕ್ಕೆ ಹೋಗ್ತಾಯಿದ್ದೆ. ನಾನು ಅವ್ರ ಮುಂದೆ ಹೋಗಿಬಿಟ್ಟಿದ್ದಾರೆ. ಅಲ್ಲಿ ಅವಾಗ ತಾನೇ ನೀರು ಹಾಕ್ತಾಯಿದ್ರು ಒಳಗಡೆ ಕೊಳಕ್ಕೆ. ಒಂದು ಸ್ವಲ್ಪ ಲೆವೆಲ್ಗೆ ಹಾಕ್ತಾರೆ ಅನಿಸುತ್ತೆ, ತುಂಬ ಹಾಕಲ್ಲ ಅದನ್ನು. ಪಾಪು ನೋಡಿಬಿಟ್ಟು ನೀರನ್ನ ಅಲ್ಲಿಗೆ ಹೋಗೋಣ ಆಟ ಆಡೋಣ ಅಂತ ಅಂದು ಪಾಪು ಕರ್ಕೊಂಡೋಗಿ ಆಟ ಆಡಿಸ್ತಾ ಇದ್ದೀವಿ. ಬಿಟ್ಟರೆ ಆಟ ಆಡ್ತಾನೆ ಇರ್ತಾಳೆ ಅಂತೇಳಿ ಕರ್ಕೊಂಡು ಹೊರಟೆ. ಅಲ್ಲಿ ತುಂಬಾ ಗೇಮೆಲ್ಲ ಸ್ಟಾರ್ಟ್ ಆಗಿಲ್ಲ, ನೈಟ್ ಸ್ಟಾರ್ಟ್ ಆಗೋದು. ಮಾರ್ನಿಂಗ್ ತಿಂಡಿ ಅಲ್ಲೇ ಇತ್ತು, ಅರೇಂಜ್ಮೆಂಟ್ ಮಾಡಿ ತಿನ್ಕೊಂಡು ಹೋಗ್ತೀವಿ. ಹಾಗೆ ಮಧ್ಯಾಹ್ನ ಶಾವಿಗೆ ಉಪ್ಪಿಟ್ಟು ಮಾಡಿದಾಗ ನನ್ನ ತಂಗಿ ಬಂದಿದ್ಲು, ಸೊಪ್ಪು ತಂದಿದ್ಲು. ಅದನ್ನೆಲ್ಲ ಕ್ಲೀನ್ ಮಾಡಿಟ್ಟು 7 o'clock ಆಯಿತು. 7 o'clockನ ಈವ್ನಿಂಗು ಹೋಗೋಣ ಫಂಕ್ಷನ್ಗೆ ಅಂತ ಹೇಳಿ ಪೂಜೆ ಮಾಡಿ ಹೊರಟ್ವಿ. ತುಂಬಾ ರಶ್ ಇತ್ತು. ಸೊ ಹಾಗಾಗಿ ಬೈಕ್ಗಳನ್ನ ಅಲ್ಲೇ ಸೈಡಲ್ಲಿ ಬೈಕ್ ನಿಲ್ಲಿಸ್ಬಿಟ್ಟು ವಾಕ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ನಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನೋಡಿ ಎಷ್ಟು ಜನ ಹೋಗ್ತಾಯಿದ್ದಾರೆ. ತುಂಬ ಜನ ಒಂದು ಜಾತ್ರೆ ಮಾಡಿದಾಗ ಹೇಗೆ ಫೀಲ್ ಇರುತ್ತೋ ಹಾಗೆ ಅವಾಗೆಲ್ಲ ಗೇಮ್ ಮಾಡ್ತಾಯಿದ್ದಾರೆ. ನಮ್ಮ ಮಗಳಿಗೆ ಆಡಿಸಿಲ್ಲ, ಯಾಕಂದರೆ ಅವ್ಳು ತುಂಬ ಹೆದ್ರುಕೊಂತಾಳೆ. ಇಲ್ಲಿ ಚಿಕ್ಕದಾಗಿ ಮತ್ತು ಅಪ್ಪ ಮಗಳಿಬ್ಬರು ಗೇಮ್ ಆಡ್ತಾಯಿದ್ದಾರೆ. ನಾವಿಬ್ಬರು, ನಾನು ಮತ್ತು ನನ್ನ ತಂಗಿ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಬ್ಯಾಗ್ಸು ಸ್ವಲ್ಪ ಲಿಟಲ್ ಥಿಂಗ್ಸ್ ಶಾಪ್ ಮಾಡ್ಕೊಂಡು ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ಕೊಂಡು ಫಂಕ್ಷನ್ ಅಂತೂ ತುಂಬಾ ಚೆನ್ನಾಗಿತ್ತು. ಪ್ರೋಗ್ರಾಮ್ ಇಲ್ಲಿ ಚಿಕ್ಕ ಪಾಪು, ಅವಳೊಂದು 8 years 6 years ಅನಿಸುತ್ತೆ. ತುಂಬ ಚೆನ್ನಾಗಿ ಶಿವನಿಗೆ ಡ್ಯಾನ್ಸ್ ಮಾಡ್ತಾಯಿದ್ಲು. ಅಲ್ಲೇ ಊಟ ಕೂಡ ಇತ್ತು, ಟೊಮೆಟೊ ಬಾತ್ ಮಾಡಿದ್ರು, ತಿಂದ್ಕೊಂಡು. ಇಲ್ಲಿ ಹ್ಯಾಂಕರ್ ಮಾಡ್ತಾ ಇರೋದು ಹೇಮಲತಾ, ಅವ್ರನ್ನ ನೋಡ್ಕೊಂಡು ನಿಂತಿದ್ವಿ. ಕುಮಾರಸ್ವಾಮಿ ಅವರಾಗಿರ್ಬೋದು, ಶ್ರೀಯುತ ನಿಖಿಲ್ ಕುಮಾರಸ್ವಾಮಿ ಅವರಾಗಿರ್ಬೋದು, ಇನ್ನೂ ಮುಂತಾದ ಗಣ್ಯ ವ್ಯಕ್ತಿಗಳು ಈ ವೇದಿಕೆಗೆ ಅವರ ಕೊಡುಗೆಯನ್ನು ನೀಡಿದ್ದಾರೆ. ಜಸ್ಟ್ ನಿಮಗೋಸ್ಕರ, ನಿಮ್ಮನ್ನು ಸಿಗಬೇಕು, ನಮ್ಮೆಲ್ಲ ಜನರಿಗೂ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ. ಪಾಪುಗೆ ಡ್ರೋನ್ ಅಂದರೆ ತುಂಬ ಇಷ್ಟ. ಅಲ್ಲಿ ಹೋಗಿ ಎಷ್ಟೊತ್ತು ನಾವು 7:30 10 o'clock ಇರ್ಗಿದ್ವಿ. ಡ್ರೋನ್ ನೋಡ್ಕೊಂಡು ತುಂಬಾ ಆಟ ಆಡ್ತಾಯಿದ್ಲು. ತುಂಬ ಖುಷಿ ಅವಳಿಗೆ ಡ್ರೋನ್ ನೋಡೋದಕ್ಕೆ. ಬಂತು ಅಂತ ಹಾಗೆ ಇನ್ನೊಂದು ಸರಿ ಶಿವನ ದರ್ಶನ ಮಾಡ್ಕೊಂಡು ಇಲ್ಲೆಲ್ಲ ಅದು ಕುಂಭಮೇಳದಿಂದ ಆ ನೀರಿನ ತಂದೆ
ಅಲ್ಲಿ ಇಲ್ಲಿ ಪೂಜೆ ಮಾಡಿರೋದ್ರಿಂದ ಎಲ್ಲರೂ ತುಂಬ ಅದನ್ನು ತಲೆ ಮೇಲೆ ಹಾಕ್ಕೊತಾ ಇದ್ದಾರೆ. ಪಾಪು ಅಲ್ಲಿ ಆರ್ಕೆಸ್ಟ್ರಾ ಮಾಡ್ತಾಯಿದ್ರು, ಅಲ್ಲಿ ಸಾಂಗ್ ಹೇಳ್ತಾ ಇರೋದನ್ನ ಅವಳು ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಮಜಾ ಭಾರತ, ರಾಗು, ಥ್ರಿಲ್, ತುಂಬ ಜನ ಸರಿಗಮಪದವರು ಎಲ್ಲ ಬಂದಿದ್ರು ಫಂಕ್ಷನ್ಗೆ. ಇವೆಲ್ಲ ನೋಡ್ಕೊಂಡಾಗೆ ಬಿಗ್ ಬಾಸ್ ಭವ್ಯ ಕೂಡ ಅವರು ಬಂದಿದ್ದು. ತುಂಬ ಚೆನ್ನಾಗಿತ್ತು ಗೈಸ್. ನಾವು ಹೊರಟಿದ್ದು 10:30 11 o'clockಗೆ ಮನೆಗೆ ಹೊರಟ್ವಿ. ಇವರಿಗೆಲ್ಲ ವಿಡಿಯೋ ಇಷ್ಟ ಆಯಿತು, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.